ಹರಿ ಓಂ ನಮಸ್ತೆ. ಈ 7 ದಿನಗಳಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನು ಸಂಪೂರ್ಣ ಪಾರಾಯಣ ಮಾಡುವ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮೂಲಕ ನಮ್ಮೆಲ್ಲರಿಗೂ ಉಪದೇಶಿಸುತ್ತಿದ್ದಾನೆ. ಅರ್ಜುನನ ಸ್ಥಾನದಲ್ಲಿ ನಾವಿದ್ದು ಆ ಉಪದೇಶಗಳನ್ನು ಶ್ರದ್ಧಾಭಕ್ತಿಯಿಂದ ಪಾರಾಯಣ ಮಾಡೋಣ. ಪ್ರತಿಯೊಂದು ಮನೆಯಲ್ಲಿ ಗೀತಾ ಗ್ರಂಥವಿರಬೇಕು. ಪ್ರತಿಯೊಬ್ಬರೂ ವರ್ಷಕ್ಕೆ ಒಮ್ಮೆಯಾದರೂ ಸಂಪೂರ್ಣ ಗೀತಾ ಪಾರಾಯಣ ಮಾಡಬೇಕು ಎಂಬುದೇ ಗೀತಾ ಸಪ್ತಾಹದ ಉದ್ದೇಶ. ಈ ದಿನದ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಅರ್ಜುನನ ಸ್ಥಾನದಲ್ಲಿ ನಾವಿದ್ದು ಶ್ರೀಕೃಷ್ಣ ಭಗವಾನನನ್ನು ನಾವೆಲ್ಲ ಪ್ರಾರ್ಥನೆ ಮಾಡುತ್ತಾ ಸನ್ಯಾಸದ ತ್ಯಾಗದ ಯಥಾರ್ಥ ಸ್ವರೂಪಗಳನ್ನು ತಿಳಿದುಕೊಳ್ಳುವ ಆಸಕ್ತಿಯನ್ನು ಶ್ರೀಕೃಷ್ಣ ಭಗವಾನನಿಗೆ ವ್ಯಕ್ತಪಡಿಸುತ್ತಾ ನಮ್ಮ ಮಾತುಗಳಲ್ಲಿ ಪರಮಾತ್ಮನಲ್ಲಿ ಬೇಡಿಕೊಳ್ಳೋಣ. ಕೆಲವು ಜ್ಞಾನ ಸಂಪನ್ನರು ಕರ್ಮಗಳೆಲ್ಲ ದೋಷವನ್ನುಂಟು ಮಾಡುತ್ತದೆ ಎಂದು, ಮತ್ತೆ ಕೆಲವರು ವಿದ್ವಾಂಸರು ಯಜ್ಞದಾನ ತಪಸ್ಸು ಇವುಗಳನ್ನು ಯಾವಾಗಲೂ ಬಿಡಬೇಡವೆಂದು ಈ ರೀತಿ ಸಾಂಖ್ಯ ಸಿದ್ಧಾಂತರ ಕೆಲವು ಪಂಡಿತರ ಅಭಿಪ್ರಾಯ ಸ್ಪಷ್ಟಪಡಿಸಿದ್ದಾನೆ. ಪಂಡಿತರ ಅಭಿಪ್ರಾಯಗಳನ್ನು ಗಮನಿಸುತ್ತಾ ಭಗವಾನನ ಅಭಿಪ್ರಾಯ ತಿಳಿಯಲು ಸಿದ್ಧರಾಗೋಣ. ಭಗವಾನನು ಹೀಗೆ ಹೇಳುವನು: ವೇದಗಳಲ್ಲಿ ಹೇಳಲ್ಪಟ್ಟ ಕರ್ಮಗಳನ್ನು ಸಕ್ರಮವಾಗಿ ಮಾಡಿ ಅವುಗಳಿಂದ ಫಲ ಅಪೇಕ್ಷಿಸದೆ, ದೃಷ್ಟಿಯನ್ನು ಹರಿಸದೆ, ನಾನು ಮಾಡುತ್ತಿರುವೆ ಎಂಬ ಭಾವನೆ ಹೊಂದದೆ ಪರಮಾತ್ಮನನ್ನು ಹೊಂದುವುದೇ ಗುರಿ ಇಡಬೇಕು. ಯಜ್ಞ ದಾನ ತಪಸ್ಸುಗಳು ನಮ್ಮ ಪೂರ್ವ ಕರ್ಮಗಳನ್ನು ನಶಿಸಿ ಆಗಿಂದಾಗ್ಗೆ ನಮ್ಮನ್ನು ಪಾವನ ಮಾಡುತ್ತವೆ. ಆದ್ದರಿಂದ ಶಕ್ತಿ ವಂಚನೆಗಳಿಲ್ಲದೆ ಪರಮಾತ್ಮನನ್ನು ಹೊಂದಲು ಯಜ್ಞದಾನ ತಪಸ್ಸುಗಳನ್ನು ಮಾಡಲು ಸಂಸಿದ್ಧರಾಗೋಣ. ಯಜ್ಞದಾನ ತಪಸ್ಸುಗಳನ್ನು ಕರ್ಮಗಳನ್ನು ಪರಮಾತ್ಮನ ಆರಾಧನೆಯೆಂದು ಆಚರಿಸುತ್ತಾ ತದ್ವಾರ ನಮ್ಮ ಪಾಪಕರ್ಮಗಳನ್ನು ಕಳೆದುಕೊಳ್ಳುತ್ತಾ ಆಗಿಂದಾಗ್ಗೆ ನಮ್ಮನ್ನು ನಾವು ವೈದಿಕ ಕರ್ಮಗಳ ದ್ವಾರ ಪಾವನ ಮಾಡಿಕೊಳ್ಳೋಣ. ಪರಮಾತ್ಮನು ತಪ್ಪದೇ ಮಾಡಬೇಕು ಎನ್ನುವ ಶಾಸ್ತ್ರದಲ್ಲಿ ಹೇಳಿರುವಂತಹ ಸಂಧ್ಯಾವಂದನಾದಿ ವೈದಿಕ ಕರ್ಮಗಳನ್ನು, ಭಗವಂತನ ನಿತ್ಯ ಆರಾಧನಾದಿ ಕರ್ಮಗಳನ್ನು, ಪಿತೃತರ್ಪಣಗಳಾದ ನೈಮಿತ್ತಿಕ ಕರ್ಮಗಳನ್ನು ಆಚರಿಸುತ್ತಾ ನಮ್ಮ ಜವಾಬ್ದಾರಿ ರೂಪಕವಾದಂತಹ ಕರ್ಮಗಳನ್ನು ಕಷ್ಟಪಟ್ಟು ಮಾಡಬೇಕು. ಅವುಗಳನ್ನು ತ್ಯಜಿಸದೆ ನಮ್ಮ ವರ್ಣಾಶ್ರಮ ಧರ್ಮಗಳನ್ನು ಸಕ್ರಮವಾಗಿ ಆಚರಿಸಬೇಕು. ಶಾಸ್ತ್ರದಲ್ಲಿ ಹೇಳಿರುವಂತಹ ಕರ್ಮಗಳನ್ನು ಮಾಡುವಂತಹ ಆರಾಧನೆಗಳಲ್ಲಿ ವಿಧ ವಿಧವಾಗಿ ಪದ್ಧತಿಗಳು ಎನ್ನುವಂತಹ ವಿಶ್ವಾಸದಿಂದ ಸಕಲ ಕರ್ಮಗಳನ್ನು ಪರಮಾತ್ಮನ ಆರಾಧನೆ ಮಾಡುತ್ತಾ ಆಯಾ ವೈದಿಕ ಕರ್ಮಗಳಲ್ಲಿ ಮಮಕಾರವಾಗಲಿ ಫಲಾಸಕ್ತಿಯಾಗಲಿ ಇಲ್ಲದಂತೆ ಮಾಡೋಣ. ವೈದಿಕ ಕರ್ಮಗಳನ್ನು ಮಾಡುತ್ತಾ ಸತ್ವಗುಣವನ್ನು ಬೆಳೆಸಿಕೊಂಡು ರಾಗದ್ವೇಷಗಳಿಗೆ ಅತೀತರಾಗುತ್ತಾ ಇರೋಣ. ನಾವು ನಮ್ಮ ಶರೀರದಲ್ಲಿ ಇರುವವರೆಗೂ ಮಾಡತಕ್ಕಂತಹ ಕರ್ಮಗಳನ್ನು ಭಗವಂತನ ಸೇವೆಗೆಂದು ಸರ್ವ ಕರ್ಮಾಚರಣೆ ಮಾಡೋಣ. ಕರ್ಮಗಳನ್ನು ಪಾಲಿಸುತ್ತಾ ಫಲ ಅಪೇಕ್ಷಿಸಿದರೆ ಮೋಕ್ಷಕ್ಕೆ ಅವಿರೋಧವನ್ನು ಉಂಟು ಮಾಡುತ್ತವೆ ಎಂದು ತಿಳಿದು ಮಾಡುತ್ತಿರುವೆನೆಂಬ ಭಾವನೆ ಇಲ್ಲದೆ, ಅಹಂಕಾರವಿಲ್ಲದೆ ಮೋಕ್ಷಕ್ಕೆ ಮಾಡಿಕೊಳ್ಳುವ ಸಿದ್ಧತೆಯನ್ನು ಮಾಡುತ್ತಾ ಪರಮಾತ್ಮನನ್ನು ಹೊಂದಲು ಪ್ರಯತ್ನಿಸೋಣ. ಒಂದು ಕರ್ಮ ಮಾಡಲು 5 ಕಾರಣಗಳು ಇರುತ್ತವೆ: ಶರೀರ, ಜೀವಾತ್ಮ, ಇಂದ್ರಿಯಗಳು, ಮನಸ್ಸು, ಶರೀರದಲ್ಲಿ ನಡೆಸುವ ಪ್ರಾಣವಾಯುವಿನ ಸಂಚಾರ, ಅಂತರ್ಯಾಮಿಯಾಗಿರುವ ನಾನು. ಇವುಗಳಿಂದ ಪ್ರತಿ ಕರ್ಮ ನಡೆಯುತ್ತಿದೆ. ಆದ್ದರಿಂದ ನಾವು ಪರಮಾತ್ಮನನ್ನು ಸ್ಮರಿಸುತ್ತಾ ನಾವು ಮಾಡುವ ಕರ್ಮ ಆ 5ಗಳಿಂದ ನಡೆಯುತ್ತಿದೆ ಎಂದು ಸತತವಾಗಿ ಜ್ಞಾಪಿಸಿಕೊಳ್ಳುತ್ತಾ ಅದರಲ್ಲಿ ಅತ್ಯಂತ ಪ್ರಧಾನವಾದ ಕಾರಣ ಭಗವಂತನೇ ಎಂದು, ಆ ಭಗವಂತನಿರುವುದರಿಂದಲೇ ನಾವು ಕರ್ಮ ಮಾಡುತ್ತೇವೆಂದು ನಿರಂತರ ನೆನೆದು ಪ್ರತಿ ಕೆಲಸ ಪರಮಾತ್ಮನ ಸೇವೆಗೆಂದು ಮತ್ತು ಪರಮಾತ್ಮನಿಗೆ ತೃಪ್ತಿ ಉಂಟಾಗುವಂತೆ ಪ್ರಯತ್ನ ಮಾಡುತ್ತಾ ಪರಮಾತ್ಮನನ್ನು ಸೇರುವುದೇ ಮುಖ್ಯ ಗುರಿ ಇಟ್ಟುಕೊಂಡು ಶರಣು ಬೇಡೋಣ. ಎಲ್ಲರ ಹೃದಯದಲ್ಲಿ ಸಕಲ ಯೋಗ ವಿದ್ಯೆಗಳಿಗೆ ಅಧಿಪತಿಯಾದಂತಹ ಶ್ರೀಕೃಷ್ಣ ಭಗವಾನ್ ಇರುವನು. ಅವನನ್ನು ಧ್ಯಾನಿಸುತ್ತಾ ಶ್ರೀಮದ್ ಭಗವದ್ಗೀತೆಯನ್ನು ಪಠಣ ಶ್ರವಣ ಮನನ ಮಾಡುತ್ತಾ ಅವರಿಗೆ
ಮಾಡುತ್ತಾರೋ ಅವರಿಗೆ ಸಕಲ ಸಂಪತ್ತುಗಳು, ವಿಜಯ ಪರಂಪರೆಗಳು, ಅಧಿಕಾರಗಳು, ಲಾಭವು ಉಂಟಾಗಿ ಅವರು ಧರ್ಮಬದ್ಧವಾದಂತಹ ಜೀವನವನ್ನು ಕಳೆಯುತ್ತಾರೆ. ಸಾಕ್ಷಾತ್ ವ್ಯಾಸರು ಕೊಟ್ಟಂತಹ ದಿವ್ಯವಾದಂತಹ ಶಕ್ತಿಯ ಪ್ರಭಾವದಿಂದ ಶ್ರೀಕೃಷ್ಣ ಭಗವಾನನ ದ್ವಾರ ನೇರವಾಗಿ ಭಗವದ್ಗೀತೆಯನ್ನು ಕೇಳಿದಂಥವರು ಸಂಜಯರು. ಅಷ್ಟೇ ಅಲ್ಲದೆ ಶ್ರೀಕೃಷ್ಣ ಭಗವಾನನ ವಿಶ್ವರೂಪವನ್ನು ನೇರವಾಗಿ ದರ್ಶಿಸಿದವನು ಸಂಜಯನು. ಅಂತಹ ಸಂಜಯನ ಶ್ರೀಮದ್ ಭಗವದ್ಗೀತೆಯನ್ನು ಪಠನ ಶ್ರವಣ ಮನನ ಮಾಡುವುದರಿಂದ ಅದ್ಭುತವಾದ ಫಲಿತಗಳು ಉಂಟಾಗುತ್ತವೆ. ಆದುದರಿಂದ ನಾವು ಪ್ರತಿನಿತ್ಯ ಶ್ರೀಮದ್ ಭಗವದ್ಗೀತೆಯನ್ನು ಯಥಾಶಕ್ತಿ ಪಠನ ಶ್ರವಣ ಮನನ ಮಾಡುತ್ತಾ ಸಕಲ ಸಂಪದವನ್ನು, ವಿಜಯವನ್ನು, ಐಶ್ವರ್ಯವನ್ನು ಹೊಂದುತ್ತಾ ಧರ್ಮಬದ್ಧವಾದ ಜೀವನವನ್ನು ನಡೆಸಲು ಸಿದ್ಧರಾಗುತ್ತಾ ಪ್ರತಿಯೊಂದು ಕೆಲಸ ಶ್ರೀಕೃಷ್ಣ ಪರಮಾತ್ಮನ ಸೇವೆ ಎಂದು ಮಾಡುತ್ತಾ ಪರಮಾತ್ಮನನ್ನು ಹೊಂದುವುದೇ ಜೀವನದ ಗುರಿ ಇಟ್ಟುಕೊಂಡು ಶರಣು ಬೇಡೋಣ. ಹರಿ ಓಂ ತತ್ಸತ್. ಶ್ರೀಕೃಷ್ಣ ಪರಬ್ರಹ್ಮಣಾರ್ಪಣಮಸ್ತು. ಶುಭಂ ಭವತ್.